ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಹೋಬಳಿಯ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಡಾಕ್ಟರ್ ಬಿದ್ರಿ ಕೊಟ್ರೇಶ್ ಹಾಗೂ ಅನುರಾಧ ಪ್ರತಿಷ್ಠಾನ ವತಿಯಿಂದ ಉಚಿತ ಪುಸ್ತಕ ಹಾಗೂ ಸಮವಸ್ತ್ರ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಮಾಜದ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಮಾದರಿ ಉತ್ತಮ ಅಭ್ಯಾಸವನ್ನು ರೂಢಿಸಬೇಕು, ಶ್ರದ್ಧೆ ಸಂಯಮದಿಂದ ಜೀವನ ನಡೆಸಬೇಕು ಎಂದರು. ಬಿದ್ರಿ ಕೊಟ್ರೇಶ್ ಮಾತನಾಡಿ, ಶೈಕ್ಷಣಿಕ ದಾನ ಜೀವನದ ಸಂತೋಷದ ಗಳಿಗೆ ಎನಿಸಿದೆ. ಪ್ರತಿಯೊಬ್ಬರೂ ಸಹಕಾರ ನೀಡಿದಾಗ ಮಾದರಿ ಸಮಾಜದ ನಿರ್ಮಾಣ ಸಾಧ್ಯ. ಗಳಿಸಿದನ್ನು ನಾವು ಉಪಯೋಗದ ದಾರಿಯಲ್ಲಿ ದೇವರು ಕಲ್ಪಿಸಿಕೊಡಲಿದ್ದಾನೆ. ದಾನ ನೀಡಿದ್ದು ಸದುಪಯೋಗಗೊಂಡರೆ ಪುಣ್ಯ ಲಭಿಸಲಿದೆ. ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಫಲಿತಾಂಶ ಬರುತ್ತಿದೆ. ಉತ್ತಮ ವೈಯಕ್ತಿಕ ಅಂಕ ಪಡೆದು ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆಯುವಂತೆ ಮಾಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಹರಪನಹಳ್ಳಿ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿನ ಅರಸೀಕೆರೆ, ಲಕ್ಷ್ಮೀಪುರ, ಸಿಂಗ್ರಿಹಳ್ಳಿ, ಕಂಚಿಕೆರೆ, ಮಾದಿಹಳ್ಳಿ, ಚಿಗಿಟೇರಿ, ಹಲವಾಗಲು ಸರ್ಕಾರಿ ಕಾಲೇಜುಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ವೀರಪ್ಪ ಚಳಗೆರೆ, ಹಾಲೇಶಪ್ಪ, ರಾಮಚಂದ್ರಪ್ಪ, ವೆಂಕಟೇಶ್, ಅನುರಾಧ ಕೊಟ್ರೇಶ್, ಸುನಿಲ್ ಕುಮಾರ್, ಬಿದ್ರಿ, ಕೆಂಚನಗೌಡ್ರು, ಬಸವರಾಜ್, ರಾಮನಾಯಕ್, ವಾಣಿಶ್ರೀ ಭಾಗಿಯಾಗಿದ್ದರು. ವರದಿ ಮಹೇಶ್, ಅರಸೀಕೆರೆ, KS ನ್ಯೂಸ್ 24/7. ಸುಮಾರು ಜನಗಳಿಂದ ನೀವು ವಿದ್ಯಾರ್ಥಿಗಳು ಬೆನಿಫಿಟ್ ತಗೊಂಡಿರ್ತೀರಾ. ಸೊ ಆ ಬೆನಿಫಿಟ್ ಅನ್ನ ತಗೊಂಡ್ಮೇಲೆ ಸರಿಯಾಗಿ ಯೂಸ್ ಆಗಬೇಕು. ಅವ್ರು ಕೊಟ್ಟಿದ್ದು ಅದು ಒಂದು ಸಾರ್ಥಕತೆ ಬರಬೇಕಂದ್ರೆ ನೀವು ಓದಬೇಕು. ಸೊ ನೀವು ಓದಿ ಒಳ್ಳೆಯ ಪ್ರಜೆ ಆಗ್ಬೇಕು. ಅಲ್ಲಿ ನೋಡಿ, ದೇಶವು ನಮ್ಮನ್ನು ಪ್ರೀತಿಸುವಂತೆ ಸತ್ಪ್ರಜೆ ಆಗಿ ನಾವಿರ್ಬೇಕು. ಅಂದ್ರೆ ಸತ್ಪ್ರಜೆ ಅಂದ್ರೆ ಒಳ್ಳೆಯವರು, ಅಂದ್ರೆ ಸಮಾಜದಿಂದ ಏನೆಲ್ಲ ತಗೊಂಡಿರ್ತೀವಲ್ಲ ಮತ್ತೆ ಸಮಾಜಕ್ಕೆ ಒಳ್ಳೇದನ್ನ ಬಯಸ್ಬೇಕು, ಸಮಾಜಕ್ಕೆ ರಿಟರ್ನ್ ಮಾಡಬೇಕು. ಆಗ ಮಾತ್ರ ನಾವು ಸತ್ಪ್ರಜೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಾ ತಗೊಂಡು ಲಾಸ್ಟ್ ನಾವು ಒಬ್ಬರೇ ಇಟ್ಕೊಂಡ್ರೆ ಅದು ಸತ್ಪ್ರಜೆ ಆಗೋದಿಲ್ಲ, ಮತ್ತೆ ಏನೂ ಮಾಡ್ದಲ್ಲ ಇದ್ರೂ ಆಗೋದಿಲ್ಲ. ಸೊ ದೇಶದ ಬಗ್ಗೆ ಒಳ್ಳೆಯ ಒಂದು ಅಭಿಮಾನ ಇಟ್ಕೊಂಡು, ಸೊ ಈಗ ಸದ್ಯ ನಿಮ್ಮ ಒಂದು ಗುರಿ ಏನಂದ್ರೆ ಚೆನ್ನಾಗಿ ಓದೋದಷ್ಟೇ. ಈಗ ಇನ್ನು ಮುಂದೆ ಇದೆ ನಿಮ್ಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ. ಫಸ್ಟ್ ನೀವು ಆ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಚೆನ್ನಾಗಿ ಓದ್ಬೇಕು, ಒಳ್ಳೆಯ ಒಂದು ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೇಕು. ಬರೀ ಓದಿದ್ರೆ ಸಾಲದು. ಸೊ ಜೀವನದಲ್ಲಿ ಒಂದು ಶಿಸ್ತು ಇರಬೇಕು, ಡಿಸಿಪ್ಲೈನ್ ಇರಬೇಕು. ಯಾವಾಗ ನಾವು ಜೀವನದಲ್ಲಿ ಶಿಸ್ತನ್ನ ರೂಢಿಸ್ಕೊಳ್ತಾರೋ ಟೈಮಲ್ಲಿ ಡಿಸಿಪ್ಲೈನ್ ಇರಬೇಕು, ಕೆಲಸ ಮಾಡೋದ್ರಲ್ಲಿ ಡಿಸಿಪ್ಲಿನ್, ಪ್ರತಿಯೊಂದಲ್ಲೂ ಡಿಸಿಪ್ಲೈನ್, ಊಟ ಮಾಡೋದು ಎಲ್ಲದ್ರಲ್ಲಿ ಇದ್ದೇ ಮಾಡೋದು. ಒಂದು ಡಿಸಿಪ್ಲೈನ್ ಅಂತ ಕರೆಕ್ಟ್ ಆಗಿ ನಾವು ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ನಾವು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ. ಯಾಕಂದ್ರೆ ಸೊ ಇದ್ರ ಜೊತೆಲಿ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನೆಲ್ಲ ಕಾಲೇಜಿಗೆ ಕಳಿಸಿದ್ರೆ ಚೆನ್ನಾಗಿ ಓದ್ಲಿ ಅಂತೇಳಿ, ನಿಮ್ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತೇಳಿ ಅಂತ ಆ ಪೇರೆಂಟ್ಗೂ ಸಹ ನೀವು ಚೆನ್ನಾಗಿ ಓದಿ ಒಳ್ಳೆ ರಿಸಲ್ಟ್ ಕೊಟ್ರೆ ಆ ಪೇರೆಂಟ್ಸ್ಗೆ ಒಂದು ಒಳ್ಳೆಯ ಗೌರವ ಸಿಗುತ್ತೆ. ಇಲ್ಲ ನೀವೇ ದಾರಿ ತಪ್ಪಿದ್ರೆ ಪೇರೆಂಟ್ಸ್ ತುಂಬಾ ಸಫರ್ ಪಡ್ತಾರೆ. ಹಾಗಾಗಿ ಸೊ ನಿಮ್ಮ ಮೇಲೆ ತುಂಬಾ ಜವಾಬ್ದಾರಿ ಇರುತ್ತೆ. ಸಮಾಜದ ದೃಷ್ಟಿಯಿಂದ, ನಿಮ್ಮ ಪೇರೆಂಟ್ಸ್ ದೃಷ್ಟಿಯಿಂದ, ಎಲ್ಲರಿಗೂ, ನಿಮ್ಮ ಕಾಲೇಜ್ಗೂ ಸಹ ನೀವು ಒಳ್ಳೆ ರಿಸಲ್ಟ್ ಕೊಟ್ರೆ, ಈಗ ನಾನು ಕಂಚಿಕೆರೆದು ಸುಮಾರು ವರ್ಷದಿಂದ 100% ರಿಸಲ್ಟ್ ಕೊಟ್ಕೊಂಡು ಬಂದಿದ್ದಾರೆ. ಈ ವರ್ಷನೂ ಅದಿನ್ನೂ ರಿಸಲ್ಟ್ ಜೊತೆಲಿ ಡಿಸ್ಟಿಂಕ್ಷನ್ಸ್ ಜಾಸ್ತಿ ಬರಬೇಕು, ಒಳ್ಳೆಯ ರಿಸಲ್ಟ್ ಬರಬೇಕು. ಆಮೇಲೆ ನೀವು ಬೇರೆಯವರಿಗೆ ಮಾದರಿ ಆಗ್ಬೇಕು. ಯಾಕಂದ್ರೆ ನಿಮ್ಗೆ ಅಂತ ಒಂದು ವಾತಾವರಣವನ್ನ ಈ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಇರ್ಬೋದು, ಸ್ಟಾಫ್ ಇರ್ಬೋದು, ಊರಿನ ಗ್ರಾಮಸ್ಥರು ಇರ್ಬೋದು, ಮುಖ್ಯವಾಗಿ ನಮ್ಮ ಡಾಕ್ಟರ್ ಕೊಟ್ರೇಶ್ ಸರ್ ಇರ್ಬೋದು, ಸೊ ಎಲ್ಲರೂ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಕೈ ಜೋಡಿಸಿದ್ದಾರೆ. ಅದಕ್ಕೆ ನೀವು ಫಸ್ಟ್ ನಿಮ್ಮ ಒಂದು ಮೈನ್ ಗುರಿ ಏನಂದ್ರೆ ಒಳ್ಳೆ ರಿಸಲ್ಟ್ ಕೊಡೋದು. ಒಳ್ಳೆ ರಿಸಲ್ಟ್ ಕೊಡ್ಬೇಕಂದ್ರೆ ನಾವು ಕಾಲೇಜ್ಗೆ ಸರಿಯಾಗಿ ಬರಬೇಕು, ಡೈಲಿ ಬರಬೇಕು. ಅವ್ರಿಗೆ ಅವ್ರ ಆಸೆ ಈಡೇರ್ಬೇಕಂದ್ರೆ ನೀವು ಅದನ್ನ ಫಾಲೋ ಅಪ್ ಮಾಡ್ಬೇಕು. ಜೀವನದಲ್ಲಿ ಒಂದು ಶಿಸ್ತನ್ನ ರೂಢಿಸ್ಕೊಳ್ಳಿ. ಆ ಶಿಸ್ತು ಇಟ್ಕೊಂಡು, ಯಾರಿಗೆ ಶಿಸ್ತು ಇರುತ್ತೆ, ಕ್ರಮಬದ್ಧತೆ ಇರುತ್ತೆ, ಅವ್ರು ಒಳ್ಳೆಯ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ. ಎಲ್ಲಿ ನಾವು ಶಿಸ್ತು ತಪ್ತೀವೋ, ಯಾವ್ದಾದ್ರು ಓದಿದ್ರು ಡಿಸಿಪ್ಲೈನ್ ಇರಲ್ಲ, ಕಾಲೇಜ್ ಬರೋ ಡಿಸಿಪ್ಲೈನ್ ಇರೋದಿಲ್ಲ, ಎಲ್ಲಿ ಶಿಸ್ತು ಇರೋದಿಲ್ಲ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಒಂದೇ ಮಾತು ಹೇಳ್ತೀನಿ, ಜೀವನದಲ್ಲಿ ಶಿಸ್ತನ್ನ ರೂಢಿಸ್ಕೊಳ್ಳಿ. ಸೊ ಒಳ್ಳೆ ಹಾರ್ಡ್ ವರ್ಕ್ ಮಾಡಿ, ಇಷ್ಟಪಟ್ಟು ಮಾಡಿ, ಸೊ ಒಳ್ಳೆಯ ಪ್ರಜೆ ಆಗಿ, ದೇಶಕ್ಕೆ ಒಳ್ಳೆಯ ಸಂಪತ್ತಾಗಿ. ಯಾಕಂದ್ರೆ ನೀವು ಒಳ್ಳೆಯ ವ್ಯಕ್ತಿಗಳಾದ್ರೆ ದೇಶ, ಊರು, ರಾಜ್ಯ ಇರ್ಬೋದು ಎಲ್ಲದೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಶುಭ ಕೋರಿ ಮತ್ತೊಮ್ಮೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಿ, ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ಕೊಳ್ಳೋ ಶಕ್ತಿ ಕೊಡ್ಲಿ ಅಂತ ಹೇಳಿ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥಿಸಿ ಎಲ್ರಿಗೂ ಶುಭ ಕೋರ್ತದೆ.
ಹಾಗೆ ನಿಮ್ಮಿಂದ ನಾವು ಬಯಸೋದಿಷ್ಟೇ, ನಾವೇನೀಗ ಸಮಾಜಕ್ಕೆ ನಮಗೆ ಸಮಾಜ ಸಾಕಷ್ಟು ಕೊಟ್ಟ ಮೇಲೇನೆ ನಾವು ಏನಾದ್ರೂ ಇವತ್ತು ಈ ಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಈ ಸಮಾಜಕ್ಕಾಗಿ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಏನೊಂದು ಸಾಧ್ಯ ಇದೆ ನಿಮ್ಮ ಕೈಯಿಂದ, ಬಹಳಷ್ಟು ಕೊಡ್ಲಿಕ್ಕೆ ಆಗಲಿದ್ರು ಎಷ್ಟೆಷ್ಟು ಅವರ ಶಕ್ತಾನುಸಾರ ಸಮಾಜಕ್ಕೆ ಒಂದು ಋಣವನ್ನು ತೀರಿಸ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಕಾಲೇಜಿಂದ ಒಂದು ಆಸೆ ಇದೆ. ಪಾಲಕ್ಷಪ್ ಸರ್ ಅವರು ಅದೇ ಹೇಳ್ತಾ ಇದ್ರು, ನಮ್ಮ ಶ್ರೀಧರ್ ಸರ್ ಅವರು ಸರ್ವಮಿ ಕಾಲೇಜಿನ ಸೆಕ್ರೆಟರಿ ಅವರು ಕೂಡ ಅದೇ ಹೇಳ್ತಿದ್ರು, ನೀವು ಜಿಲ್ಲೆಗೆ ಪ್ರಥಮ ಬರ್ತಾ ಇದ್ದೀರಿ, ಆದರೆ ರಾಜ್ಯಕ್ಕೆ ಬರಬೇಕು ಅನ್ನೋ ಆಸೆ ನಮ್ಮ ಪಾಲಕ್ಷಪ್ ಸರ್ಗೂ ಇದೆ, ಮತ್ತೆ ಶ್ರೀಧರ್ ಸರ್ ಅವರು ನಮ್ಮೆಲ್ಲರ ಆಸೆನೂ ಕೂಡ ಅದೇ ಆಗಿದೆ. ಮುಂದಿನ ದಿನಗಳಲ್ಲಿ ಈಗೇನು ಜಿಲ್ಲೆಗೆ ನೀವು ಪ್ರಥಮ ಬರ್ತಾ ಇದ್ದೀರಿ ಮಕ್ಕಳೆಲ್ಲ ವಿದ್ಯಾಭ್ಯಾಸದಲ್ಲಿ ರಿಸಲ್ಟ್ನಲ್ಲಿ, ಅದನ್ನ ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋಂಥದ್ದೇ ನಮ್ಮ ಬಯಕೆ. ಅದನ್ನ ಮಾಡಿಕೊಡುವ ಮೂಲಕ ನಮ್ಮ ಒಂದು ಆಸೆಯನ್ನ ನೀವು ಈಡೇರಿಸಿದ್ರೆ ನಾವು ಏನೀಗ ಮಾಡ್ತಾ ಇದ್ದೀವಿ ಎಲ್ಲ ಕಾರ್ಯಗಳಿಗೆ ಒಂದು ನಿಮ್ಮಿಂದ ಕೊಟ್ಟಂತ ಒಂದು ಕೊಡುಗೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ